ಇದನ್ನ ನೋಡಿ, ತಿನ್ನೋ ಆಸೆ ಆಗುತ್ತೆ ಅಲ್ವಾ? ನಮ್ಮಲ್ಲಿ ಹೆಚ್ಚಿನವರಿಗೆ ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನೀವು ತೂಕ ಇಳಿಸೋಕೆ ಟ್ರೈ ಮಾಡ್ತಾ ಇದ್ರೆ ಅಥವಾ ನಿಮ್ಮ ದೇಹವನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಇಡೋಕೆ ಕನಸು ಕಾಣ್ತಾ ಇದ್ರೆ, ನಿಮ್ಮ ಆ ಕನಸಿಗಾಗಿ ನಿಮ್ಮ ನೆಚ್ಚಿನ ಆಹಾರಗಳನ್ನ ತ್ಯಾಗ ಮಾಡೋಕೆ ತಯಾರಿದ್ದೀರಾ? ಇದ್ರ ಮೇಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ. ನವರಾತ್ರಿಯ 2ನೇ ದಿನವು ದುರ್ಗಾಮಾತೆಯ 2ನೇ ರೂಪವಾದ ಬ್ರಹ್ಮಚಾರಿಣಿಯನ್ನ ಪ್ರತಿನಿಧಿಸುತ್ತೆ. ಆಕೆಯ ಈ ಹೆಸರು ಪಾರ್ವತಿ ದೇವಿಯ ಜೀವನದ ಶಿವನೊಂದಿಗೆ ಒಂದಾಗಲು ಮಾಡಿದ ತೀವ್ರವಾದ ತಪಸ್ಸಿನ ಸಮಯವನ್ನ ಸೂಚಿಸುತ್ತೆ. ಮೊದಲಿಗೆ ದೇವಿ ಸಾಮಾನ್ಯ ಆಹಾರವನ್ನ ಸೇವಿಸ್ತಾ ಇದ್ಲು. ನಂತರ ಕೇವಲ ಹಣ್ಣುಗಳನ್ನ ತಿನ್ನೋಕೆ ಪ್ರಾರಂಭಿಸಿದ್ಲು. ನಂತರ ಕೇವಲ ಎಲೆ. ಅವಳ ಧ್ಯಾನ ಕಾಲ ಕಳೆದಾಗೆ ಎಷ್ಟು ತೀವ್ರವಾಯಿತು ಅಂದ್ರೆ ಅವಳು ಎಲೆಗಳನ್ನೂ ತಿನ್ನೋದನ್ನ ನಿಲ್ಲಿಸಿದ್ಲು. ಅವಳ ಶಿವನ ಜೊತೆ ಉಂಟಾಗುವ ಹಂಬಲ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಹಸಿವು ಮತ್ತೆ ನಿದ್ದೆ ಅವಳ ಮುಂದೆ ಸೋತು ಬಿಡ್ತು. ಈ ವಿಡಿಯೋ ಇನ್ನೂ ಮುಗ್ದಿಲ್ಲ. ಪೂರ್ತಿ ವಿಡಿಯೋ ನೋಡೋಕ್ಕೋಸ್ಕರ ಈ ಕೆಳಗಿನ ಬಟನ್ ಅನ್ನ ಒತ್ತಿ.